ಚಿಕ್ಕಪ್ಪ ಚಿಕ್ಕಪ್ಪ ಋಷಿಕೇತು ಏಕಿಷ್ಟೊಂದು ಆತುರಾತುರವಾಗಿ ಬರುತ್ತೇನೆ, ಸಮಾಚಾರವೇನು? ಚಿಕ್ಕಪ್ಪ, ಆ ಮಂಡ್ಯದ ಎಮ್ಮೆಲ್ಲೆ ಬಬ್ರುವಾಹನರು ಇತ್ತ ಕಡೆಯೇ ಓಡಾಡಿ ಬಂದರು. ಏನು ಆ ಬಬ್ರುವಾಹನನೇ? ಡ್ಯಾಡಿ ಡ್ಯಾಡಿ ಡ್ಯಾಡಿ, ದೂರ ಸರಿ. ನೀನು ಮಂಡ್ಯದ ಎಮ್ಮೆಲ್ಲೆ ಬಬ್ರುವಾಹನ ಅಂದು ವಿಧಾನಸೌಧ ತುಂಬಿದ ಸಚಿವರ ಸಭೆಯಲ್ಲಿ ನಮ್ಮನ್ನು ಏನೆಂದು ಹೇಳಿದೆ? ಎಮ್ಮೆಲ್ಲೆ ಎಮ್ಮೆಲ್ಲೆ ಹೊರತು ಇಲ್ಲವರೆಗೂ ಎಂಪಿ ಅನ್ನವೆಂದು ಹೇಳಿ ಇದು ನನ್ನ ಕಾಲು ಹಿಡಿಯಬೇಕಾಗಿದೆ. ಹೇಳು ಹೇಳು, ಮೇಲೆ ಹೇಳು. ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಬಾಟಸುಗಳನ್ನು ಮುಟ್ಟಬೇಡ, ಅವು ಕೊಳೆಯಾಗುತ್ತವೆ. ನೀವು ನನ್ನ ಡ್ಯಾಡಿ ಎಂದು ನನ್ನ ಮಮ್ಮಿ ಹೇಳಿದಳು. ಯಾರು ನಿನ್ನ ಮಮ್ಮಿ? ಸತ್ಯಶ್ರೀಯೋ ಜಯಶ್ರೀಯೋ ಇಲ್ಲ ಸುಲಕ್ಷ್ಮಿತಳೋ? ಯಾರು ನಿನ್ನ ಮಮ್ಮಿ? ಮಂಡ್ಯದ ಹೆಚ್ಚೊಪ್ಪೆಗಳ ಲಾಕ್ಡೌನ್ನಲ್ಲಿ LLB ಓದುತ್ತನ್ನೂ ಮರೆತಿಲ್ಲ. ಗುರುಶ್ರೀ ಟಾಕೀಸ್ನಲ್ಲಿ ಮಾನವ್ಯ ಮಧುಚಂದ್ರಿಕೆ ಸಿನಿಮಾ ನೋಡುವುದನ್ನೂ ಮರೆತಿಲ್ಲ. ಜುಬಿಲಿ ಪಾರ್ಕ್ನಲ್ಲಿ ತಿರುಗಾಡುವುದನ್ನೂ ಮರೆತಿಲ್ಲ. ಮಹಾವೀರ ಹೋಟೆಲ್ನಲ್ಲಿ ಮಾಡುವುದನ್ನೂ ಮರೆತಿಲ್ಲ. ಅಲ್ಲದೆ ನಮ್ಮ ಇಟಲಿಯಾಗೆ ಕಾರಣವಾದದ್ದು ಜ್ಞಾಪಕವಿದ್ದರೆ ತಾನೇ ನನ್ನ ಮಗ ವೀರ ಅಭಿಮನ್ಯು. ಅವನು 3 ಈರುಳ್ಳಿ ದೋಸೆಗಳನ್ನು, 4 ಮಸಾಲ ದೋಸೆಗಳನ್ನು, 2 ಪ್ಲೇಟ್ ಪಕೋಡಗಳನ್ನು 10 ನಿಮಿಷದ ತಿಂದು ಮುಗಿಸಿದ ವೀರ ಅವನು ನನ್ನ ಮಗ. ನಿಮ್ಮ ಮಗ 3 ಪ್ಲೇಟ್ ಮಸಾಲ ದೋಸೆಗಳನ್ನು, 2 ಪ್ಲೇಟ್ ಪಕೋಡವನ್ನು, 4 ಈರುಳ್ಳಿ ದೋಸೆಗಳನ್ನು 5 ನಿಮಿಷದಲ್ಲಿ ತಿಂದು ಮುಗಿಸಿದ್ದೇನೆ. ನಾನೇ ನಿಮ್ಮ ಮಗ. ಪದೇ ಪದೇ ನನ್ನ ಮಗನೇನ ಬೇಡ. ನೀನು ನನ್ನ ಮಗನಲ್ಲ, ನೀನು ಸಿಲಕ್ಷ್ಮಿತಳ ಮಗನಿರಬೇಕು. ಸಿಲಕ್ಷ್ಮಿತಳ ಮಗ ಬಾಳೆಯ ಕಂಬವನ್ನು ಒಂದೇಟಿಗೆ ಕತ್ತರಿಸಬಲ್ಲೆ, ನೀರನ್ನು ಘಟಕಗಳನ್ನು ಕುಡಿಯಬಲ್ಲೆ, ಮಡಿಕೆಯನ್ನು ಕ್ಷಣದಲ್ಲಿ ಚೂರು ಚೂರು ಮಾಡಬಲ್ಲೆ. ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಭಾರತ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀನು ಠೇವಣಿ